ಯಾಕಂದ್ರೆ ಅಣ್ಣ ತುಂಬ ಜನಕ್ಕೆ ಒಂದು ಡೌಟ್ ಇರೋದೇನು ಅಂತಂದರೆ ನಾನು 1.5 ತಿಂಗಳು ಮರಿ ಹಾಕ್ಕೊಡ್ತೀನಿ ಅಂತಂದರೆ ತುಂಬ ಜನ ಕೇಳೋದೇನಪ್ಪ ಅಂತಂದರೆ ಬ್ರೋ ನೀವು 1.5 ತಿಂಗಳಿಗೆ ಮರಿ ಕೊಡೋಕೆ ಏನು ಕಾರಣ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಈಗ 1.5 ತಿಂಗಳು ಮರಿ ಆಗ್ಬೋದು, 15 ದಿನದ ಮರಿ ಆಗ್ಬೋದು. ಇಲ್ಲಿ ಎರಡೂ ಮರಿನೂ ಒಟ್ಟೊಟ್ಟಿಗೆ ಇದೆ ಅಂತಂದರೆ ಮರಿ ರಾಗಿ ತವಿಂದಿರೋದು ಪ್ರತಿಯೊಂದು ತಿನ್ನುತ್ತೆ. ಅಂತಂದರೆ ತುಂಬ ಜನ ಕೇಳೋದೇನೋ ಬ್ರೋ ಪೀಡ್ಸ್ ಹಾಕಿರ್ತೀರಾ, ಪೀಡ್ಸ್ ಹಾಕಿದ್ಮೇಲೆ ನಮ್ಮ ಬೈಲಿಗೆ ಬಿಟ್ರೆ ಮರಿ ಬದುಕಲ್ಲ, ಮತ್ತು ಮರಿಗಳು ಉಳಿಯಲ್ಲ, ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಹೇಳ್ತಾ ಇರ್ತೀರಾ. ಬ್ರೋ ಮರಿಗಳು ಉಳಿಯಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನು ಅಂತಂದರೆ ಈ ಥರ ಅಂತಂದರೆ ನಾವು ಬೈಲಿಗೆ ಬಿಟ್ಟು ಅದನ್ನ ನ್ಯಾಚುರಲಾಗಿ ಸಾಕಾದ್ಮೇಲೆ ನೀವು ಮರಿ ಕೊಡೋದು. ಅದಲ್ಲಂತೆ ನಿಮ್ಗೇನು ಅಂತಂದರೆ ಕೆಲವಕ್ಕೆ ವ್ಯಾಕ್ಸಿನೇಷನ್ಸ್ ಇಂಪಾರ್ಟೆಂಟ್ ಆಗೇ ಆಗಿರುತ್ತೆ. ವ್ಯಾಕ್ಸಿನೇಷನ್ಸು ಮತ್ತು ಏನಪ್ಪ ಅಂತಂದರೆ ಈಗ ಉದಾಹರಣೆಗೆ ಹೇಳೋದೇನು ಅಂತಂದರೆ ಆ್ಯಂಟಿಬಯೋಟಿಕ್ ಯೂಸ್ ಮಾಡಿದ್ರೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ವ್ಯಾಕ್ಸಿನೇಷನ್ಸ್ ಯೂಸ್ ಮಾಡಿದ್ರೆ ಏನು ಅಂತಂದರೆ ನೀವು ಇವು ಆ್ಯಂಟಿಬಯೋಟಿಕ್ ಆಗ್ಬಿಟ್ಟೈತೆ, ಇದೆಲ್ಲ ಕೆಮಿಕಲ್ ಮಿಕ್ಸೆಡು ಇವೆಲ್ಲ ಅಂತ ಇರ್ತೀರ. ಬಟ್ ಇವತ್ತಿನ ರೋಗಕ್ಕೆ ಪ್ರೆಸೆಂಟಿ ನಾವೇನೂ ಮಾಡೋಕ್ಕಾಗಲ್ಲ. ಅಂತಂದರೆ ಇವಾಗ ತುಂಬ ಜನ ಮನುಷ್ಯ ಹೇಳ್ಬೋದು ನಾವು ಆಯುರ್ವೇದಿಕ್ಕೆ ತೊಗೋತೀವಿ, ಆಯುರ್ವೇದಿಕ್ಕೆಲ್ಲ ಔಷಧಿ ಅಂದರೆ ಯಾವ ಮನುಷ್ಯ ಇರ್ತಾನೆ. ಅದೇ ಥರ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಯೂಸ್ ಮಾಡಲೇಬೇಕಾಗುತ್ತೆ. ಕಂಪಲ್ಸರಿ ಈಗ ರೋಗ ಬಂದಾಗ ಮತ್ತು ರೋಗ ಅಟ್ಯಾಕ್ ಆದಾಗ ನಾವು ಕಂಪಲ್ಸರಿ ಎಲ್ಲದಕ್ಕೂ ಯೂಸ್ ಮಾಡಲೇಬೇಕು. ಈಗ ರಾಗಿ ಭತ್ತನ ಡೈರೆಕ್ಟ್ ಕೊಡೋಕ್ಕಾಗಲ್ಲ. ಒಂದು ದಿನದ ತವಿಂದ ಯಾಕೆ ರಾಗಿ ಭತ್ತ ಕೊಡೋಕ್ಕಾಗಲ್ಲ ಅಂದರೆ ಆರೋಗ್ಯ ಪ್ರಾಬ್ಲಮ್ಸು. ಅಂತಂದರೆ ಈಗ 1 ಮರಿ 2 ಮರಿ ಆಯಿತು ಅಂದರೆ ಬೆಳ್ಕೊಬಿಡುತ್ತೆ. ಅವತ್ತಿನ ಕಾಲ ಇತ್ತದು. ಅವತ್ತೇನು ಅಂತಂದರೆ ಮೊಳಕೆ ಕಟ್ಟಿದ ರಾಗಿ, ಮತ್ತು ಮೊಳಕೆ ಕಟ್ಟೋ ರಾಗಿ, ಮತ್ತು ಮೊಳಕೆ ಬಂದಾದ್ಮೇಲೆ ರಾಗಿ, ಮತ್ತು ಇನ್ನೊಂದಷ್ಟು ಈ ಥರದ್ದೆಲ್ಲ ಇತ್ತು. ಅಂದರೆ ಸೈಲೇಜ್ ಮಾಡ್ಕೊಳ್ಳೋದು, ಮತ್ತು ಈ ಥರದ್ದೊಂದಷ್ಟು ಅಂತಂದರೆ ಹೈಡ್ರೋಫೋನಿಕ್ಸ್ ಮಾಡ್ಕೊಳ್ಳೋದು, ಮತ್ತು ಅಜೋಲಾ ಅಂತೆಲ್ಲ ಇತ್ತು. ಅದೆಲ್ಲ ತಂದು ಹಾಕ್ಬಿಟ್ರೆ ಅಚ್ಚುಕಟ್ಟಾಗಿ ನ್ಯಾಚುರಲಾಗಿ ಬರ್ತಿತ್ತು. ಇವತ್ತೇನು ಅಂತಂದರೆ ಅಜೋಲಾ ಹಾಕ್ತೀವಿ ಅಂತಂದರೆ ಒಂದು 3 ಡೇಸ್ಗೆಲ್ಲ ಖಾಲಿ. ಈಗ ಮೊಳಕೆ ಕಟ್ಟೋದು ರಾಗಿ ಹಾಕ್ತೀವಿ ಅಂದರೆ ಡೈಲಿ ಮೊಳಕೆ ಸರಿಯಾಗಿ ಬರೋಲ್ಲ, ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ಗಳಿದೆ. ಅದಕ್ಕೋಸ್ಕರ ಇವಾಗೆಲ್ಲ ಓವರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟೇ ಇವೆಲ್ಲ ಓವರಾಗಿ ಆಗಲ್ಲ ಅಂದ್ಬಿಟ್ಟೆ ಒಂದು 15 ದಿನ ಪೀಡ್ಸಲ್ಲಿಟ್ಟು ಆಮೇಲೆ ಮರಿ ಕೊಡೋಕ್ಕೆ ಸಾಧ್ಯ, ಅಂತಂದರೆ ಬೈಲು ಬಿಡೋಕ್ಕೆ ಸಾಧ್ಯ. ಡೈರೆಕ್ಟು ಬೈಲು ಬಿಡ್ತು ಅಂತಂದರೆ ತಿಕ್ಕ ಕಟ್ಕೊಳ್ಳೋದು, ಮತ್ತು ಮರಿಗಳು ಡೆವಲಪ್ಮೆಂಟ್ ಬರದೇ ಇರೋದು, ಮತ್ತು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮರಿ ಬೇಗ ಕೊಡಲ್ಲ ಅಷ್ಟೇ ನಾವು.